So cute. ನೋಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಬರ್ಬೇಕು ಈ ಅಮ್ಮನ ಜೊತೆ ಈ ಅಮ್ಮನ ಸವಾಸ ಮಾಡಿ 1,500 ನಾಮ ಹಾಕೊಂಡು ಹೋಯ್ತು. ಆದ್ರೂ ಖುಷಿಯಾಗವ್ರೆ ಹೇಳ್ತವ್ರ ಒಳಗೆ. ಊಟಕ್ಕೆ ಹೋಗಿದ್ದಾರೆ ಬಿಡ್ರಿ, ಯಾಕೆ ಹಂಗೆ ಹೋಗಿದ್ದೀರ ಅವ್ರಿಗೆ ಪೊಲೀಸ್ ಅವ್ರಿಗೆ. ನೆಕ್ಸ್ಟ್ ಟೈಮ್ ಆಶೀರ್ವಾದ್ ಕಂಪ್ನಿಯವ್ರು ಏನಾದ್ರೆ ಈ ವಿಡಿಯೋ ಅಕಸ್ಮಾತ್ ನೋಡಿದ್ರೆ ನಮ್ಗೆ ಏನೋ ಒಂದು ಒಳ್ಳೆ ಪ್ರಮೋಷನ್ಗೆ ಆಫರ್ ಮಾಡಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2 ಡೇಸಿಂದ ಹುಷಾರಿಲ್ಲ ಇತ್ತು ನನಗೆ. 2-3 ಡೇಸಿಂದ ಫುಲ್ ಹುಷಾರಿಲ್ಲ ಇತ್ತು. ಮೈಕೈ ನೋವು, ಫುಲ್ಲು ಹೊಟ್ಟೆ ನೋವು, ಗಿಟ್ಟೆ ನೋವು ಎಲ್ಲ ಬಂದ್ಬಿಟ್ಟಿತ್ತು ಒಂದೇ ಸತಿ. ಸೊ ಫುಲ್ಲು ಒದ್ದಾಡ್ಬಿಟ್ಟೆ 3-4 ದಿನದಲ್ಲೇ. ಇವಾಗ ಒಂದು ಸ್ವಲ್ಪ ಬೆಟರ್ ಫೀಲ್ ಆಗಿದೆ. ಸೊ ಮನೇಲಿ ಬೇರೆ ಬೈತಾ ಇದ್ರೆಲ್ಲ, ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಬ ಹಂಗೆ ಹಿಂಗೆ ಅಂತ, ಫುಲ್ ನೋಡೋಕೆ ಕರಡಿ ಥರ ಇದೆ ಅಂತ. ಇವಾಗ ಅದೇ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಇದ್ದು ಸ್ವಲ್ಪ ಎನರ್ಜಿ ಇತ್ತು, ಅದಕ್ಕೆ ಹೋಗ್ತಿದ್ದೀನಿ. ಸ್ವಲ್ಪ ಎದ್ದಿಗಿದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗ್ತಿದ್ದೀನಿ, ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ. ಸೊ ಬನ್ನಿ ಗೈಸ್, ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಸ್ಮಾರ್ಟ್ ಆಗಿ ರೆಡಿ ಆಗ್ಬಿಟ್ಟು ಬರೋಣ. ಫೋಟೋ ಹಾಕ್ಬಿಟ್ಟು ಹೇರ್ ಸ್ಟೈಲ್ ಡಿಸೈನ್ ಕೊಡು ಅಂತ ಇಷ್ಟೊಂದು ಡಿಸೈನ್ ಕೊಡ್ತು ಬ್ರೋ. ಚಾಟ್ ಜಿ ಪಿ ಟಿ ನಾನು ಡಿಸೈನ್ ಕೇಳಿದೆ ಹೇರ್ ಸ್ಟೈಲ್ದು. ಸೊ ಇಷ್ಟೊಂದು ಡಿಸೈನ್ ಕೊಡ್ತದು. ಯಾಕೆ ಚೆನ್ನಾಗಿದೆ ನೋಡಿ. ಲಾಂಗ್ ಹೇರ್ ಸ್ಟೈಲ್ ಕೇಳಿದೆ ಬ್ರೋ. ಲಾಂಗ್ ಹೇರ್ ಸ್ಟೈಲ್ ಚೆನ್ನಾಗೈತೆ. ಯು ಕ್ಯಾನ್ ಡೂ ಇಟ್. ಹಿಂಗ್ ಬಂತು ಲಾಂಗ್ ಹೇರ್ ಸ್ಟೈಲು. ನಮ್ಮ ಮನೇಲಿ ಕೇಳದ್ನಾ, ನಮ್ಮ ಮನೇಲಿ ಹೋಗೋದು ಸರಿ ಹೋಗೋದ್ರು ಬ್ರೋ. ಇದು ಮಾಡಿ ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ನನ್ ಸಜೆಷನ್ ಇದು ಚೆನ್ನಾಗಿತ್ತು ಅನ್ಸ್ತು. ಅದೇ ಇದು ಸ್ವಲ್ಪ ಶಾರ್ಟ್ ಕಮ್ಮಿ, ಅಲ್ಲ ಸಾರಿ ಲಾಂಗ್ ಕಮ್ಮಿ. ಇದು ಬಂದು ಸ್ವಲ್ಪ ಲಾಂಗ್ ಬಿಡ್ಬೇಕು, ಮೇಲ್ಗಡೆ ಫುಲ್ ಬೇಕು. ಸೊ ಪ್ಯಾಂಪರ್ಡ್ ಅವ್ರ ಹೇರ್ ಸ್ಟೈಲ್ ಸೈಡ್ ಬ್ಯಾಕ್ ಶಾರ್ಟ್ ಇರುತ್ತೆ, ಮೇಲ್ಗಡೆ ಬಂದು ಇದಿರುತ್ತೆ, ಲಾಂಗ್ ಇರುತ್ತೆ. ಸೊ ಲಾಂಗ್ ಬಿಡ್ಬೇಕು ನೀವು. ಲಾಂಗ್ ಬಿಟ್ರೆ ಅದು ಹೇರ್ ಸ್ಟೈಲ್ ಮಾಡ್ಬೋದು. ಇದೇ ಇರ್ಲಿ ಬ್ರೋ. ಇದು ಆಸ್ ಯೂಶುವಲ್ ಏನ್ ಮಾಡ್ತೀವಿ, ಆಲ್ರೆಡಿ ಮಾಡ್ತೀವಿ ಅಂಡರ್ ಕಟ್ ಫೇಡ್. ಇದನ್ನೇ ಮಾಡೋಣ. ಇದೆರಡ್ರಲ್ಲಿ ನಿಮ್ಗೆ ಅದು ಇಷ್ಟ ಆಯ್ತು ಬ್ರೋ? ಚೆನ್ನಾಗಿರುತ್ತೆ. ನಾನು ಎರಡು ಇಷ್ಟ ಆಯ್ತು, ಎರಡು ಚೆನ್ನಾಗೈತೆ. ಸರಿ ಇದೇ ಮಾಡಿ ಬ್ರೋ ಹಾಗಾದ್ರೆ. ಇದು ಸ್ವಲ್ಪ ಶಾರ್ಟ್ ಇಲ್ಲ, ಶಾರ್ಟ್ ಲುಕ್, ಕ್ಲೀನ್ ಫೇಡ್ ವಿತ್ ಸ್ಟೈಲಿಶ್ ಅಂಡ್ ಟಾಪ್. ಇವಾಗ ಕಟಿಂಗ್ ಮಾಡ್ಸಕ್ ಬಂದಿದ್ದೀನಿ, ಹೇರ್ ಕಟ್ ಮಾಡ್ಸಕ್ಕೆ ಹೋಗಿದ್ದೀನಿ. ಹೇರ್ ಕಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ರೀ. ಇದೇ ಮಾಡಿ ಬ್ರೋ. ಸೊ ಇದೇ ಮಾಡ್ತಾರೆ, ಮಾಡಾದ್ಮೇಲೆ ತೋರಿಸ್ತೀನಿ ರೀ ಗೈಸ್. ಹೇರ್ ಕಟ್ ಆಯ್ತು ನೋಡಿ, ಇಲ್ಲಿರೋದು. ಸೊ ಸೇಮ್ ಇದೆಯಾ ಹೇಳಿ, ನೀವೇ ಕಮೆಂಟ್ ಹಾಕಿ. ಸೇಮ್ ಇದೆಯಾ ಬ್ರೋ? ನೀವ್ ಹೇಳ್ಬೇಕು ಬ್ರೋ. ನೋಡಿ ನೀವು ಒಂದ್ಸತಿ ನೋಡಿ ಹಂಗೆ ಸೇಮ್ ಇದೆಯಾ? ಎಡಿಟಿಂಗ್ ಪಿಕ್ಗೂ ಅದಕ್ಕೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಸೇಮ್ ಸಿಮಿಲರ್ ಇದಿರುತ್ತೆ. ಸೇಮ್ ಇದೆ ನೋಡಿ ಗೈಸ್, ನೀವು ಕಮೆಂಟ್ ಮಾಡಿ. ಸಿಮಿಲರ್ ಇದ್ರು ಓಕೆ. ಸೊ ಫೈನಲ್ ಔಟ್ಪುಟ್ಟಿಂಗ್ ಇದೆ. ಸೊ ಇವಾಗ ಕಟಿಂಗ್ ಆಯ್ತು, ಬನ್ನಿ ಹೊರಡೋಣ ಇಲ್ಲಿಂದ. ಈ ಹೇರ್ ಸ್ಟೈಲು ಸೇಮ್ ಇತ್ತಾ? ಸೇಮ್ ಇದೆಯಾ ಹೇರ್ ಸ್ಟೈಲು? ಪಕ್ಕ ಓಕೆ. ಅಂತೂ ಒಂದು ಫೋಟೋ ಜನರೇಟ್ ಮಾಡಿತ್ತು, ಸಾರ್ಥಕ ಆಯ್ತು. ನನ್ನ ಹೇರ್ ಸ್ಟೈಲ್ ನಾನೇ ಡಿಸೈನ್ ಮಾಡ್ಕೊಂಡಿದ್ದೆ. ಹೆಂಗಿದೆ? ನಿಮ್ಮ ಮಕ್ಳಿಗೂ ಬೇಕಂದ್ರೆ ಹೇಳಿ, ಅಮೌಂಟ್ ಚಾರ್ಜ್ ಮಾಡ್ತೀನಿ. ನನ್ ಮಗ ಮೇಲ 4 ಕೂದಲು ತೆಗ್ಸ್ಕೊಂಡ್ಗೆ ಎಷ್ಟೋ ಕೊಡ್ತಾ ಬಂದವ್ರ 400. ಇನ್ನ ಈ ತರ ಎಷ್ಟು ಇರ್ಬೇಕು? ಅದಕ್ಕೆ ನಾನೇ ಡಿಸೈನ್ ಮಾಡ್ತೇವೆ ಹೇರ್ ಸ್ಟೈಲ್. ಒಂದು ಫೋಟೋ ಇದ್ರೆ ಕಳಿಸಿ. ಓಕೆ, ಬಾಯ್. ಗೈಸ್ ಇವಾಗ ಹೇರ್ ಕಟ್ ಮಾಡ್ಸ್ಕೊಂಡ್ ಬಂದ್ಮೇಲೆ ನೋಡಿ ನನ್ನ ಲುಕ್ ಹೆಂಗಿದೆ. ಸೊ ಸೇಮ್ ಹಂಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಹೆಂಗಿದೆ ಅಂತ ನೀವು ಕಮೆಂಟ್ ಹಾಕ್ಬೇಕು. ಆ್ಯಂಡ್ ಗೈಸ್ ಮೊನ್ನೆ ನಾವು ಅಂದರೆ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿದ್ವಲ್ಲ. ಸೊ ರಮ್ಯಾ ಅವ್ರದ್ದು ಅಲ್ಲಿ ಅಂದರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಕಂಪ್ಲೀಟ್ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಕೊಟ್ಟಿದ್ದಾರೆ. ಇವಾಗ ಅವ್ರು ಇಲ್ಲೇ ನಮ್ಮ ಏರಿಯಾಗೆ ಬರೋದು ಅವ್ರದ್ದು. ಸೊ ಇವಾಗ ಅವ್ರದ್ದು ಇಲ್ಲಿ ಪೊಲೀಸ್ ವೆರಿಫಿಕೇಶನ್ಗೆ ಅವ್ರು ಬರ್ತಾ ಇದ್ದಾರೆ. ಇವಾಗ ನಾನು ಹೋಗ್ಬೇಕು, ಕರೆದಿದ್ದಾರೆ. ಸೊ ಇವಾಗ ಆಲ್ರೆಡಿ ಅವ್ರು ಬರ್ತಾ ಇದ್ದಾರೆ ಆನ್ ದ ವೇ. ಇವಾಗ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡ್ಕೊಂಡು ಹಂಗೆ ಪೊಲೀಸ್ ವೆರಿಫಿಕೇಶನ್ ಮುಗಿಸ್ಕೊಂಡು ಬರೋಣ. ಬನ್ನಿ ಗೈಸ್ ಹೋಗೋಣ. ಗೈಸ್ ಅಲ್ಲಿ ನೋಡಿ ಮೇಡಮ್ ಅವ್ರು ನಡ್ಕೊಂಡ್ ಬರ್ತಾವ್ರೆ, ಛತ್ರಿ ಹಿಡ್ಕೊಂಡು. ಮಳೆ ಬೇರೆ ಬರ್ತದೆ ನೋಡಿ, ಬಂದ್ರು ನೋಡಿ. ನಮ್ಮ ಹೇರ್ ಸ್ಟೈಲ್ ನೋಡ್ಬಿಟ್ಟು ಏನಂತಾರೆ ನೋಡೋಣ ಇರಿ. ಶೋಕಿ ನೋಡಿ, ಶೋಕಿ. ಮಳೆ ಬರ್ತದೆ, ಛತ್ರಿ ಇದ್ ಮಾಡ್ಕೊಂಡ್ಬರೋದು. ಶೋಕಿ ನೋಡಿ, ಬನ್ರಿ ಇಲ್ಲಿ. ಅಲ್ಲ ಮಳೆ ಬರ್ತದೆ, ಛತ್ರಿ ಫೋಲ್ಡ್ ಮಾಡ್ಕೊಂತ ಇದ್ರಲ್ಲಿ ಏನ್ ಶೋಕಿ ನಿಮ್ದು? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈ ಕಡೆ ಬನ್ನಿ. ಹೆಂಗಿದೆ ನಮ್ಮ ಹೇರ್ ಸ್ಟೈಲು? So cute. ಏನ್ರಿ ಹಂಗೆಲ್ಲ ಮಾಡ್ತೀರಾ? ಕ್ಯೂಟ್ ಆಗಿದ್ದೀರಲ್ಲ ಅದಕ್ಕೆ. ಓಕೆ ಬನ್ನಿ ಗೈಸ್, ಇವಾಗ ಪೊಲೀಸ್ ವೆರಿಫಿಕೇಶನ್ ಇದೆ ಇವ್ರದ್ದು. ಹೋಗ್ಬಿಟ್ಟು ಅದನ್ನ ಮುಗಿಸ್ಕೊಳ್ಳೋಣ ಫಸ್ಟ್ಗೆ. ಗೈಸ್ ನೋಡಿ ಮಳೆ ಬರ್ತಾನೆ ಇದೆ ಅದರಿಂದ. ಇಲ್ಲೇ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈಗ ಡಾಕ್ಯುಮೆಂಟ್ ಜೆರಾಕ್ಸ್ ತಗೊಂತೇವೆ. ತಗೊಂಡ್ಮೇಲೆ ಒಳಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಎಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲ ಓಕೆನಾ, ಡಾಕ್ಯುಮೆಂಟ್ ಏನು ಇತ್ತಾ ಅಂತಲ್ಲ. ನೋಡೋಣ ಇರಿ ಏನಾಗುತ್ತೆ ಅಂತ. ಗೈಸ್ ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ.
ಸೊ ಇಲ್ಲೇ ಒಬ್ರ ಮೇಲೆ ಹಂಗೆ ಕಂಪ್ಲೇಂಟ್ ಕೊಟ್ಬಿಡೋದೆ ಈಗ, ಏನಂತೀರಾ? ಹಾಂ ಗೈಸ್ ನೋಡ್ಬೋದು ನೋಡಿ, ಪೊಲೀಸ್ ಸ್ಟೇಷನ್ಗೆಲ್ಲ ಬರ್ಬೇಕು ಈ ಅಮ್ಮನ ಜೊತೆ ಈ ಅಮ್ಮನ ಸಹವಾಸ ಮಾಡಿ ಸ್ಟೇಷನ್ ನೋಡ. ಓಕೆ ಬನ್ನಿ ಗೈಸ್, ಇಲ್ಲಿ ಬ್ಲಾಗ್ ಮಾಡಕ್ ಬಿಡ್ತಾರ ಎಲ್ಲೋ ಗೊತ್ತಿಲ್ಲ. ಒಳಗೆ ಏನೇನಾಯ್ತು ಅಂತ ನಾನು ಮಾಡಕ್ ಬಿಟ್ರೆ ಹೇಳ್ತೀನಿ, ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಬ್ಲಾಗ್ ಮುಗಿಸ್ಕೊಂಡ್ ಬಂದು ಅದು ಆಚೆ ಬಂದ್ಮೇಲೆ ಹೇಳ್ತೀನಿ. ಗೈಸ್ ಇವಾಗ ಅವ್ರು ಊಟಕ್ಕೆ ಹೋಗಿದಾರಂತೆ, ರಾಂಗ್ ಟೈಮಿಗೆ ಬಂದಿದೀವಿ. ರಾಂಗ್ ಪರ್ಸನ್ ಜೊತೆ ರಾಂಗ್ ಪರ್ಸನ್ ಜೊತೆ ಬಂದ್ರೆ ರಾಂಗ್ ಟೈಮ್ ಅಲ್ಲೇ ಬರೋದು, ಏನ್ ಮಾಡಕ್ ಆಗಲ್ಲ. ಟೈಮ್ ವೇಸ್ಟ್ ಮಾಡ್ಬಿಟ್ಟು ಕರ್ಕೊಂಡು ಹೋಗಕ್ ಬಿಡ್ದಂಗೆ ಹಿಡ್ಕೊಂಡು ಮಳೆ ಬರ್ತಾ ಇದೆ ರೀ, ನಾವೇನ್ ಮಾಡೋದು? ಹೋಗೋಣ ಅಂತ ಇಷ್ಟೊತ್ತವರೆಗೂ ಆಟ ಆಡ್ಕೊಂಡು ಅಲ್ಲಿ. ಓಕೆ ಏನ್ ಮಾಡಕ್ ಆಗಲ್ಲ, ಮಳೆ ಬರ್ತೈತೆ ಅಂತ ನಾನು ಸೈಡಲ್ಲಿ ನಿಂತಿದ್ದೆ ಗೈಸ್ ಅಲ್ಲಿ. ಬನ್ನಿ ಬಂದ ಕೆಲಸ ಮುಗಿಸ್ಕೊತಿದ್ದೆ, ಎಲ್ಲಿ ಪಾರ್ಸೆಲ್ ಬರುತ್ತೆ ಅನ್ಕೊಂಡು. ಓಕೆ ಮಳೆ ಬರ್ತದೆ, ಬರೀ ಅವ್ರ ಕೆಲಸ ಆದ್ರೆ ಸಾಕು. ನಿಮ್ಗೆ ನಂದೊಂದು ಪಾರ್ಸಲ್ ಒಂದು ಬರೋದಿತ್ತು ಗೈಸ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಕೆಲಸ ಆಗೋವರೆಗೂ ಅಷ್ಟೇ ಅವನು. ಓಕೆ ಮಳೆ ಬರ್ತದೆ ಗೈಸ್, ಮಳೆ ನಿಂತ ಮೇಲೆ ಬರೋಣ. ಪಾಪ ಅವರು ಊಟಕ್ಕೆ ಹೋಗಿದ್ದಾರೆ ಅಂತೆ, ಊಟಕ್ಕೆ ಹೋಗಿದ್ದಾರೆ ಬಿಡ್ರಿ, ಯಾಕೆ ಹಂಗ ಹೋಗಿತೀರ ಅವ್ರಿಗೆ, ಪೊಲೀಸ್ ಅವ್ರಿಗೆ. ನೋಡಿ ಸರ್ ನಿಮ್ಗೆ ಹೋಗಿತಾರೆ, ಡಾಕ್ಯುಮೆಂಟ್ ರಿಜೆಕ್ಟ್ ಮಾಡ್ಬಿಡಿ. ಓಕೆ ಬನ್ನಿ ಗೈಸ್, 1 hour ಬಿಟ್ಟು ಬರೋಣ. ಗೈಸ್ ಕಾಲ್ ಮಾಡಿದ್ರು, ಬಂದಿದ್ದು ಇವಾಗ ಸ್ಟೇಷನ್ಗೆ. ಖುಷಿ ಪಡ್ಬೇಡ, ನಿಂದು ಹಂಗೆ ಇತ್ತು ನಂದು ಹಂಗೆ ಇತ್ತು. ನಂದು ಆಕ್ಚುಲಿ ಪಾಸ್ಪೋರ್ಟ್ ಆಫೀಸಲ್ಲಿ ರಿಜೆಕ್ಟ್ ಆದ್ರೆ ಇವ್ರದ್ದು ಇಲ್ಲಿ ಸ್ಟೇಷನಲ್ಲಿ ರಿಜೆಕ್ಟ್ ಆಯ್ತು. ಅಡ್ರೆಸ್ ಒಂದ್ ಸ್ವಲ್ಪ ಮಿಸ್ಟೇಕ್ ಇರೋದ್ರಿಂದ ರಿಜೆಕ್ಟ್ ಆಯ್ತು, ಏನ್ ಮಾಡಕ್ಕಾಗಲ್ಲ. ಹೋಗಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್, ಆಯ್ತಾ? ನೋಡಿ ಗೈಸ್ 1,500 ನಾಮ ಹಾಕೊಂಡು ಹೋಯ್ತು, ಆದ್ರೂ ಖುಷಿಯಾಗವ್ರೆ. ಅಳ್ತವ್ರ ಒಳಗೆ ಅಳ್ತವ್ರ, ಆದ್ರೂ ಡೌಗಳು. ಏನ್ ಮಾಡಕ್ಕಾಗಲ್ಲ ಬಿಡಿ ಗೈಸ್. ಇವಾಗ ಮಳೆ ಬರ್ತದೆ, ಫಸ್ಟ್ ಮನೆಗೆ ಹೋಗ್ಬೇಕು. ಇವ್ರು ನಂಗೆ ಡ್ರಾಪ್ ಮಾಡ್ಬಿಟ್ಟು ವಾಪಸ್ ನಾವು ಮನೆಗೆ ಹೋಗ್ಬೇಕು. ಬಾಯ್ ಗೈಸ್. ಈ ಅಮ್ಮ ನನ್ನ ಬಿಟ್ಟು ಹೋಗೋಂಗ್ ಕಾಣಿಸ್ತಾ ಇಲ್ಲ ನೋಡಿ, ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಡ್ತವ್ರ ನನ್ನ ಹತ್ರನೇ. ATM ಅಲ್ಲಿ ಪಿನ್ ಜನರೇಟ್ ಮಾಡಕ್ ಬಂದವ್ರೆ. ಎಷ್ಟ್ ಲಕ್ಷ ತೆಗಿತಾ ಇದೀರಾ? ಸಾರಿ, ATM could not disperse cash ಅಂತ ಮತ್ತೆ. ಎಷ್ಟು ಅಮೌಂಟ್ ತೆಗಿತಿದ್ರಿ ಅವ್ರು? ಎಷ್ಟು ಲಕ್ಷ? ನೋಡಿ ಕಾರ್ಡ್ ತೆಗಿಯಕ್ ಬರ್ದಿರೋರ್ಗೆಲ್ಲ ATM ಕಾರ್ಡ್ ಕೊಟ್ಬಿಡ್ತಾರೆ ನಮ್ ಬ್ಯಾಂಕ್ ಅವ್ರು. ಅದು ಅಣಿಸಿರ್ತಾರೆ, ನೋಡ್ಬಿಟ್ಟು ತೆಗೀರಿ. ಇಂಥವ್ರಿಗೆಲ್ಲ ATM ಪಿನ್ ಅಂದ್ರೆ ATM ಕಾರ್ಡ್ ಅಕೌಂಟ್ ಅಲ್ಲಿ ಯಾಕೆ ಕೊಡ್ತೀರಾ? ಯಾರು? ಅದು ಕೆನರಾ ಬ್ಯಾಂಕ್ ಅವ್ರು. ನೋಡಿ ಪಿನ್, ಇವಾಗ ಪಿನ್ ಜನರೇಟ್. ಗೈಸ್ ನಾನು ನಿಮ್ಗೆ ಇವಾಗ ಪಿನ್ ಜನರೇಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ATM ಕಾರ್ಡ್ ಹಾಕ್ಬೇಕು, ಅದಾದ್ಮೇಲೆ ತೆಗಿ ಅಂತ ಅದು ಉಗಿಯುತ್ತೆ, ಅವಾಗ ತೆಗ್ದುಬಿಡ್ಬೇಕು. ಗೈಸ್ 1 ಸೆಕೆಂಡ್, ಅವ್ರಿಗೆ ATM ಕಾರ್ಡ್ ಜನರೇಟ್ ಮಾಡೋದು ಹೇಳ್ಕೊಟ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಗಾಡಿಯಿಂದ ಮೂವ್ ಆಗಂಗಿಲ್ಲ, 2 ನಿಮಿಷಕ್ಕೂ ನಿಂತ್ಬಿಟ್ಟು ಅದು ಇದಂತ ಇಳಿದು ಪ್ರಾಣ ನಿಂತವ್ರಲ್ಲಿ. ನೋಡಿ ಹೆಂಗ ಆಡ್ತಾವ್ರ ಒಳ್ಳೆ. People who love heat, sorry, people who love to eat are always the best people. You know that? ಟ್ಯಾಪ್ ಓಪನ್ ಆದ್ರೆ ಬೆಸ್ಟ್ ಆಗ್ಬಿಡುತ್ತೆ ನಂಗೆ. Just food by ಏನೋ ಆಗ್ಬಿಟ್ಟಿದೆ ಆ ಮೂವಿ. ಇವತ್ತು ಬೆಳಗ್ಗೆಯಿಂದ ನಾನು ಹೇಳ್ದಂಗೆ ಆಡ್ತಾಳೆ. ನೋಡ್ಕೊಂಡಿದ್ದೀರಲ್ಲ ನೀವು ಅದಕ್ಕೆ. ಗೈಸ್ ಸಣ್ಣ ಒಂದು ಫೋಟೋ ತೆಕ್ಕೊಂಡ್ಬಿಟ್ಟು ಸ್ಯಾಡ್ ರಿಯಾಕ್ಷನ್ ಕೊಡು ಅಂದ್ರೆ ಹೆಂಗ್ ಕೊಡ್ತಾರ ನೋಡಿ. ಸ್ಯಾಡ್ ರಿಯಾಕ್ಷನ್ ಕೊಡು, ಸ್ಯಾಡ್ ರಿಯಾಕ್ಷನ್. ಅರ್ಜೆಂಟ್ ಆಗುತ್ತಲ್ಲ ಆ ರಿಯಾಕ್ಷನ್ ಅಲ್ಲ, ಸ್ಯಾಡ್ ರಿಯಾಕ್ಷನ್ ಕೊಡು. ಇಲ್ಲ ಇಷ್ಟೇ ಗೈಸ್. ಇವಾಗ ಫೈನಲಿ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಇವತ್ತೇನೋ ಆಗಿದೆ, ಇವ್ರು ಏನಂತ ಗೊತ್ತಾಗ್ತಿಲ್ಲ. ಆಗ್ಲಿಂದ ಒಳ್ಳೆ ಅದು ಬೈ ಬರ್ತು ಹಂಗೆ. ದೃಷ್ಟಿ ತೆಗೆದ್ರಾ? ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ದೃಷ್ಟಿ ಆಗಿದೆ. ಓಕೆ ಗೈಸ್, ಇವಾಗ ಇವ್ರದ್ದು ಪಾಸ್ಪೋರ್ಟ್ ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಏನಕ್ಕೆ ರಿಜೆಕ್ಟ್ ಆಗಿದೆ? ಅದೇ ಪಾಸ್ಪೋರ್ಟ್ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ನಾವು ಮನೆ ಚೇಂಜ್ ಮಾಡ್ಬಿಟ್ಟಿದೀವಿ, ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿದು. ಏನಂದ್ರೆ ಗೈಸ್ ಆಕ್ಚುಲಿ ಇವರು ಮನೆ ಚೇಂಜ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪೈರಿ ಆಗಿತ್ತು. ಮನೆ ಚೇಂಜ್ ಅಂದ್ರೆ ಏನ್ ತುಂಬಾ ದೂರ ಅಲ್ಲ, ಅಲ್ಲೇ ಒಂಚೂರು ಸ್ವಲ್ಪ ಪಕ್ಕದಲ್ಲೇ ಮಾಡಿದ್ರು. ಬಟ್ ಅವರು ಪೊಲೀಸ್ ಅವರು ಪ್ರಾಪರ್ ಅಡ್ರೆಸ್ ಇರಬೇಕು, ಎಲ್ಲ ಪ್ರಾಪರ್ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ತಮಾಷೆ ಅಲ್ಲ ಅದು ಅಂತ ಹೇಳಿ ರಿಜೆಕ್ಟ್ ಮಾಡಿ ಕಳ್ಸಿದ್ರು. ಇವಾಗ ನೆಕ್ಸ್ಟ್ ಮತ್ತೆ ಅವರು ಅದು ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಅಪ್ಡೇಟ್ ಮಾಡಿಸ್ಕೊಂಡು ಹಿಂಗೆಲ್ಲ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಹೊಸದಾಗಿ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಇವರು. ನೋಡೋಣ ಏನಾಗುತ್ತೆ. ಏನ್ ಮಾಡ್ಬೇಕಂತ ಇವ್ರ ನೀವು? ಮತ್ತೆ ಆಮೇಲೆ ಅಪ್ಲೈ ಮಾಡೋದಷ್ಟೇ. ಅಪ್ಲೈ ಮಾಡ್ತೀರಾ? ಓಕೆ, ಒಳ್ಳೇದಾಗ್ಲಿ, ಬೇಗ ಅಪ್ಲೈ ಮಾಡಿ. ಇನ್ನೊಂದು $1,000 ನಿಮ್ಗೆಲ್ಲ ಯಾವ ಲೆಕ್ಕ? ನಾವ್ ಹಿಂಗಂದ್ರೆ ಸೇ ಅಂತ
ಆಸೆ. ನಾವ್ ಹಿಂಗಂದ್ರೆ ಬಾತ್ರೂಮ್ ಅಂತ. ಟೂ ಅಂತ ಅದು. ಅಲ್ಲ ಹಿಂಗ್ ಹಿಡ್ಕೊಂಡಿದ ತಕ್ಷಣ ಅಲ್ಲ ಹಿಂಗ್ ಹಿಡ್ಕೊಂಡು ನಮ್ ಹುಡುಗರು ಹೆಂಗ್ ಗೊತ್ತ ಹಿಂಗ್ ಹಿಡ್ಕೊಂಡು ಗೈಸ್ ಇವಾಗ ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದೆ. ಸೊ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಅವ್ರನ್ನ ನೋಡ್ಕೊಂಡು ಏನಾಯ್ತು ಅಂತ ವಿಚಾರಿಸ್ಕೊಂಡು ಹೋಗೋಣ. ಗೈಸ್ ನಮ್ಮ ಅಮ್ಮ ಟೊಮೊಟೊ ಬಾತ್ ಮಾಡಿದ್ದಾರೆ. ನಂಗೆ ಮೊದಲೇ ಹೊಟ್ಟೆ ಸರಿ ಇಲ್ಲ, ಅದಕ್ಕೆ ಇವಾಗ ನಮ್ಮ ಅಜ್ಜಿ ಮನೇಲಿ ಇಡ್ಲಿ ಮಾಡಿದಾರೆ ಅಂತ ಹೋಗಿ ಇಡ್ಲಿ ತಿನ್ನೋಣ ಅಂತ ಹೋಗ್ತಾ ಇದೀನಿ. ಸೊ ಬನ್ನಿ ಗೈಸ್ ಹೋಗ್ಬರೋಣ. ಗೈಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ತಿಂತಾ ಇದೀನಿ. ಸೊ ನಮ್ಮ ಮನೇಲಿ ಟೊಮೊಟೊ ಬಾತ್ ಮಾಡಿದ್ರು ಗೈಸ್. ನಮಗೆ ಟೊಮೊಟೊ ಬಾತ್ ಬೆಳಗ್ಗೆ ಮಸಾಲ ಐಟಮ್ ಆಗಲ್ಲ, ಅದಕ್ಕೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದು ಇಡ್ಲಿ ನಾಷ್ಟ ಮಾಡ್ತಾ ಇದ್ದೀನಿ. ಸೊ ನಾಷ್ಟ ಮಾಡ್ಕೊಂಡು ಬೇರೆ ಏನ್ ಕೆಲಸ ಇದೆಯೋ ಕಂಟಿನ್ಯೂ ಮಾಡಬೇಕು. ಗೈಸ್ ಇವಾಗ ನಾಷ್ಟ ಆಯ್ತು. ನಾಷ್ಟ ಮುಗಿಸ್ಕೊಂಡು ಇವಾಗ ಇಲ್ಲೇ ಮಾರ್ಟ್ಗೆ ಹೋಗ್ತಾ ಇತ್ತು, ಕೆಲವೊಂದು ಐಟಮ್ ಎಲ್ಲ ತರೋದಿತ್ತು. ಸೊ ನಾನು ನನ್ನ ತಮ್ಮ ಇಬ್ರು ಹೋಗ್ತಾ ಇದೀವಿ. ಇಲ್ಲೇ ಮನೆ ಹತ್ರನೇ ಲೂಲು ಹೈಪರ್ ಮಾರ್ಕೆಟ್ ಇದೆ, ಅಲ್ಲಿ ನಮ್ಗೆ ಹತ್ರನೇ. ಸೊ ಅದಕ್ಕೆ ಹಿಂಗೆ ಹೋಗ್ತಿದ್ದು. ಹೆಲ್ಮೆಟ್ ಏನು ಹಾಕಿಲ್ಲ, ಆಮೇಲೆ ಹೆಲ್ಮೆಟ್ ಹಾಕಿಲ್ಲ ಅಂತ ಕಮೆಂಟ್ ಹಾಕ್ಬಿಡ್ಬೇಡಿ. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಮಾಲು ಬಂದಿದ್ದೀವಿ. ಸೊ ವಾಷಿಂಗ್ ಮಿಷಿನ್ ಇದೆ, ಏನಿತ್ತು ತಗೊಂಡಿ ನಾವು? ವಾಷಿಂಗ್ ಮಿಷಿನ್ ಲಿಕ್ವಿಡ್ ಒಂದು ತೊಗೊಂಡಿದ್ದೀವಿ. ಅದಾದ್ಮೇಲೆ ಇವಾಗ ಕಂಫರ್ಟ್ ಒಂದು ತೊಗೊತಿದ್ದೀವಿ. ಇದೊಂದು ತೊಗೊಂಡು ನೆಕ್ಸ್ಟ್ ಬೇರೆ ಏನು ತೊಗೊಬೇಕಂತ ನೋಡಬೇಕು. ತೊಗೊಂಡು ಹೊರಡೋಣ ಇಲ್ಲಿಂದ. ಗೈಸ್ ನಾನು ಇದೊಂದು ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ಅವನಲ್ಲಿ ಚಿಕನ್ ಪಫ್ ತೊಗೊಳಕ್ಕೆ ಹೋಗಿದ್ದಾನೆ. ಸೊ ಇದನ್ನೆಲ್ಲ ತಿನ್ಕೊಂಡು ಕುಡ್ಕೊಂಡು ಇಲ್ಲಿಂದ ಹೊರಡೋದು. ಗೈಸ್ ಎಲ್ಲ ಶಾಪಿಂಗ್ ಆಯ್ತು, ಇವಾಗ ವಾಪಸ್ ಮನೆಗೆ ಹೊರಡ್ತಾ ಇದೀವಿ. ನಾನು ಇದೊಂದು ತೊಗೊಂಡೆ ಕುಡಿಯೋಕ್ಕೆ, ಏನಪ್ಪ ಮಿಲ್ಕ್ ಶೇಕು. ಅವನೊಂದು ಚಿಕನ್ ಪಫ್ ತೊಗೊಂಡಿದ್ದಾನೆ. ಸೊ ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಇಲ್ಲಿಂದ ಆಚೆ ಹೊರಡಬೇಕು. ಬನ್ನಿ ಇವಾಗ ಆಚೆ ಹೊರಡೋಣ. ನೋಡಿ ಕಮ್ಮಿಟ್ ಇದೆ ಪ್ರಾಬ್ಲಮ್, ಏನೇನೋ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಫೋನ್ ಮಾತಾಡ್ಕೊಂಡು. ನೋಡಿ ಸುಮ್ಮನೆ ನಿಂತ್ಕೊಂಡ್ ಬರ್ತಾನೆ ಆರಾಮಾಗಿ. ನೋಡಿ ಹೆಂಗ್ ತಿರ್ಸ್ತಾನೆ ನಿಂತವನೆ. ಗೈಸ್ ಇವಾಗ ಬಿಲ್ಲಿಂಗ್ ಆಗ್ತಾ ಇದೆ, ಬಿಲ್ಲಿಂಗ್ ಮುಗಿಸ್ಕೊಂಡು ಹೋಗ್ಬೇಕು. ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ, ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಬೇಕು. ಅಷ್ಟು ಇಲ್ಲಿಂದ ಬಿಲ್ಲಿಂಗ್ ಮಾಡಿಸ್ಕೊಂಡು ಆಚೆ ಹೊರಡೋಣ. ಗೈಸ್ ಯಾವ ಪಾರ್ಟಿ ಬಿಸಿಲಿದೆ ನೋಡಿ. ನೋಡಿ ಅದು ಅಷ್ಟೇ ಎಷ್ಟು ಐಟಮ್ಗೆ ಟ್ರಾಲಿ ತಳ್ಕೊಂಡು ಹೋಗ್ತಾ ಇದೀವಿ ನಾವು. ಓ ಹಿಡ್ಕೊಳಮ್ಮ, ಯಾಕಮ್ಮ ಸಾಹಸ? ಬಿಡು, ಹಂಗೆ ಹೋಗು. ನೋಡಿ ಇಂಥ ಸಾಹಸ ಎಲ್ಲ ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಇರೋರು. ಸ್ವಲ್ಪ ಹಂಗೆ ಇಲ್ಲೂ ಇದೊಂದು ಸ್ಪೆಷಲ್ ಗೈಸ್. ಈ ತರ ವಾಕಿಂಗ್ ಸ್ಪೆಷಲ್ ಒಂಥರ ಆ ಕಡೆ ಫುಲ್ಲು ಗ್ರೀನರಿ ಇರುತ್ತೆ. ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ಬಿಟ್ಟು ಪಫ್ ನಾನು ಇಲ್ಲೇ ತಿನ್ನೋಣ ಅಂತ ಇದೀನಿ, ಮನೆಗೆ ಹೋಗಿ ತಿನ್ನೋಣ ಅಂತ ಇದ್ದಾನೆ. ಮನೇಲಿ ಜನ ಸಾಗರ ಇರ್ತಾರೆ, ಪಾಪ ಅವ್ರು ಕೊಡದೆ ತಿಂದ್ರೆ ಹೆಂಗೆ. ಓಕೆ ಬನ್ನಿ ಗೈಸ್, ಇವಾಗ ಇಲ್ಲಿಂದ ಮನೆಗೆ ಹೊಡ್ತಾ ಇದೀವಿ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ ಒಳ್ಳೆ ಆಶೀರ್ವಾದ್ನ ಒಳ್ಳೆ ಮಗು ಇಟ್ಕೊಂಡಂಗೆ ಎತ್ಕೊಂಡು ಹೋಗ್ತಾ ಇದೀನಿ. ನೆಕ್ಸ್ಟ್ ಟೈಮ್ ಆಶೀರ್ವಾದ್ ಕಂಪ್ನಿಯವ್ರು ಏನಾದ್ರೆ ಈ ವಿಡಿಯೋ ಅಕಸ್ಮಾತ್ ನೋಡಿದ್ರೆ ನಮ್ಗೆ ಏನಾದ್ರು ಒಂದು ಒಳ್ಳೆ ಪ್ರಮೋಷನ್ಗೆ ಆಫರ್ ಮಾಡ್ಕೊಡ್ತೀವಿ. ಏನಂತೀಯೋ? ನೋಡಿ ಅವನ ಅದೇ ಇಟ್ಕೊಂಡು ಹೋಗ್ತಾನೆ, ನಾನು ಆಶೀರ್ವಾದ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ಮನೆಗೆ ಬಂದಾಯ್ತು. ಚಿಕನ್ ಪಫ್ನ ಕರೆಕ್ಟ್ ಡಿವೈಡ್ ಮಾಡಿ ಇಬ್ರು ತಿಂತಿದೀವಿ. ಇವಾಗ ಚಿಕನ್ ಪಫ್ ತಿನ್ಬಿಟ್ಟು ನಂದು ಎಡಿಟಿಂಗ್ ವರ್ಕ್ ಇದೆ ಸ್ವಲ್ಪ ಪೆಂಡಿಂಗ್. ಕರೆಕ್ಟ್ ಆಗಿದೆ ಸೈಜು. ಕೊಡು ಅದನ್ನೇ ಹೋಗ್ಲಿ, ಕೊಡೋ ಅದನ್ನೇ. ಸೊ ಎಡಿಟಿಂಗ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ, ಅದನ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬ್ಲಾಗ್ ಬರ್ತಾ ಇದೆ ಗೈಸ್ ನೋಡಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇ